ಬಗ್ಗೆ 1,70,000ಕ್ಕೆ ಬೇಡಿಕೆ. ಲೋಕಾಯುಕ್ತ ಬಲೆಗೆ ಬಿದ್ದ ಕೆರೂರು ಪಿಎಸ್ಐ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಯ ಪಿಎಸ್ಐ ಭೀಮಪ್ಪ ರಬಕವಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಗ್ರಾಮದ ಮುತ್ತಪ್ಪ ನಾಯ್ಕರ್ ಎಂಬತನನ್ನ ಇಸ್ಪೀಟ್ ಹಾಗೂ ಬಡ್ಡಿ ಆಡಿದ ನೆಪದಲ್ಲಿ ಬೈಕ್ ಸಮೇತ ಕರೆತಂದಿದ್ರು. ಗಾಡಿ ಬಿಡಿಸಿಕೊಂಡು ಹೋಗು 1,70,000 ಕೊಡು ಎಂದು ಬೇಡಿಕೆ ಇಟ್ಟಿದ್ರಂತೆ. ಬಾಗಲಕೋಟೆಯ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿತ್ತು. ಲಂಚದ ಹಣ ತೆಗೆದುಕೊಳ್ಳುವಾಗಲೇ ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಹಾಗೂ ಪಿಎಸ್ಐ ಭೀಮಪ್ಪ ರಬಕವಿ ಬಲೆಗೆ ಬಿದ್ದಿದ್ದಾರೆ. ಈ ಹಿಂದೆಯೂ ಅನೇಕ ದೂರುಗಳು ಕೆರೂರು ಪೊಲೀಸರ ಮೇಲೆ ಕೇಳಿ ಬಂದಿತ್ತು. ಇದೀಗ ಪಿಎಸ್ಐ ಬಲೆಗೆ ಬಿದ್ದಿದ್ದು ಪಾಪದ ಕೊಡ ತುಂಬಿದೆ ಎಂದು ಜನತೆ ಹೇಳ್ತಿದ್ದಾರೆ. ಠಾಣೆಯಲ್ಲೇ ಪಿಎಸ್ಐ ಕಣ್ಣೀರು ಹಾಕಿದ್ದಾರೆ. ಕೆರೂರು ಪಿಎಸ್ಐ ಕಾನ್ಸ್ಟೇಬಲ್ ಲೋಕ ಬಲೆಗೆ ಬಿದ್ದ ಪ್ರಕರಣ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕೆರೂರು ಪಟ್ಟಣದ ಜನ. ಪೊಲೀಸ್ ಠಾಣೆ ಎದುರು ಪಟಾಕಿ ಸಿಡಿಸಿರುವಂತದ್ದು ಯುವಕರ ಗುಂಪು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣ. ಪಿಎಸ್ಐ ಭೀಮಪ್ಪ ರಬಕವಿ, ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಲೋಕ ದಾಳಿ ವಿಚಾರ ತಿಳಿದು ಠಾಣೆ ಬಳಿ ಜಮಾಯಿಸಿದ್ರು ಜನ. ನಿನ್ನೆ ಸಂಜೆವರೆಗೂ ದಾಳಿ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಅಲ್ಲ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ ಅಂದ್ರೆ ಇನ್ನು ಯಾವ ತರದಲ್ಲಿ ನೀವು ಸಮಸ್ಯೆ ಕೊಟ್ಟಿರ್ಬೋದು, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಕ್ಕೇನೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವ್ರು ಜನರು ಜೀವ ತಿಂದಿರ್ಬೋದು ಅಂತ ಇಲ್ಲಿ ಅರ್ಥ ಆಗುತ್ತೆ. ಹೋಗಿದ್ದಕ್ಕೂ ಬಂದಿದ್ದಕ್ಕೂ ಎಲ್ಲದಕ್ಕೂ ದುಡ್ಡು ಕಿತ್ತಿದಾರೋ ಅದೇನು ಕಥೆಯೋ ಗೊತ್ತಿಲ್ಲ. ಪಿಎಸ್ಐ ಭೀಮಪ್ಪ ರಬಕವಿ ಮತ್ತೆ ಕಾನ್ಸ್ಟೇಬಲ್ ಇವರು ಲೋಕ ದಾಳಿಗೆ ಒಳಗಾಗಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಸಂಭ್ರಮ, ಜಾತ್ರೆನೇ ಮಾಡ್ಬಿಟ್ಟಿದ್ದಾರೆ. ಯಾರಿದ್ರು ಸಸ್ಪೆಂಡ್ ಆಗಬೇಕು ನೋಡ್ರಿ. ಸರ್, ನಾವು ಪ್ರಶ್ನರ್ ಪರವಾಗಿ ಬಂದಿಲ್ಲ ಸರ್. ಸಾರ್ವಜನಿಕ ನಮ್ಮ ಪರವಾಗಿ ಅಲ್ಲ, ನಮ್ಮ ಹೊರ ಹಾಕಿದಕ್ಕೆ ನಮ್ಮ ಪರವಾಗಿ ಬಂದಿಲ್ಲ ಸರ್. ಅವರು ನಮ್ಮ ಪರವಾಗಿ ಬಂದಿಲ್ಲ ಸರ್. ಅವರು ಸರ್ ಅಲ್ಲ ಸರ್ ಅಲ್ಲ, ಯಾರಿದ್ರು ಸಸ್ಪೆಂಡ್ ಆಗಬೇಕು ನೋಡ್ರಿ. ಸರ್, ನಾವು ಪ್ರಶ್ನೆ